ಹರೇ ಶ್ರೀನಿವಾಸ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ದಾನದ ಮಹತ್ವವನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಅದೇ ವಿಷಯವನ್ನು ಮುಂದುವರಿಸಿ ಈಗ ಇನ್ನೊಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ದಾನದ ಮಹತ್ವದ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ದಾನದಲ್ಲಿ ತಾರತಮ್ಯ ಇದೆ ಅಂತ ಹೇಳ್ತಾರೆ. ಯಾವ ರೀತಿಯ ತಾರತಮ್ಯ ಇದೆ ಅಂತಂದರೆ, ಬೇರೆ ಬೇರೆ ದೃಷ್ಟಿಯಿಂದ ದಾನದಲ್ಲಿ ಉತ್ತಮ, ಮಧ್ಯಮ ಮತ್ತು ಅಧಮ ಅಂತ ಹೇಳಿಬಿಟ್ಟು 3 ಬಗೆಯ ತಾರತಮ್ಯ ಇದೆ. ಹಾಗೆಯೇ ಸಾತ್ವಿಕ, ರಾಜಸ ಮತ್ತು ತಾಮಸಗಳಿಂದ ಕೂಡಿದಂತಹ ದಾನಗಳಿದೆ ಅಂತ ಹೇಳಲಾಗುತ್ತೆ. ಯಾವುದು ಇದೆಲ್ಲ ದಾನಗಳು ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ದಾನದಲ್ಲಿರುವ ಸಾತ್ವಿಕಾದಿ ಪ್ರಭೇದಗಳನ್ನು ಹೀಗೆ ತಿಳಿಸ್ತಾ ಇದ್ದಾರೆ ನೋಡ್ರಿ. ದಾನ ಮಾಡುವುದು ಕರ್ತವ್ಯ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಪುಣ್ಯ ದೇಶ, ಪುಣ್ಯ ಕಾಲದಲ್ಲಿ ಪ್ರತ್ಯುಪಕಾರವನ್ನು ಬಯಸದೆ ಸತ್ಪಾತ್ರನಲ್ಲಿ ಮಾಡುವಂಥ ದಾನ ಇದು ಸಾತ್ವಿಕ ದಾನ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ದಾನ ಮಾಡುವುದು ಒಂದು ಕರ್ತವ್ಯ, ಅದನ್ನು ನಾವು ಮಾಡಲೇಬೇಕು ಅಂತ ತಿಳಿಬೇಕು. ಹಾಗೆಯೇ ಶ್ರದ್ಧೆಯಿಂದ ದಾನಗಳನ್ನು ಮಾಡಬೇಕು. ಪುಣ್ಯ ದೇಶದಲ್ಲಿ ಅಂದರೆ ಒಳ್ಳೆಯ ದೇಶದಲ್ಲಿ, ಒಳ್ಳೆಯ ಕಾಲದಲ್ಲಿ ಮತ್ತು ಪ್ರತ್ಯುಪಕಾರವನ್ನು ಬಯಸದೆ ಸತ್ಪಾತ್ರರಿಗೆ ದಾನವನ್ನು ಮಾಡಬೇಕು. ಇದು ಸಾತ್ವಿಕ ದಾನ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ಪ್ರತ್ಯುಪಕಾರದ ಅಪೇಕ್ಷೆಯಿಂದ ಅಥವಾ ಸ್ವರ್ಗಾದಿ ಫಲಗಳ ಉದ್ದೇಶದಿಂದ ಅನ್ಯಾಯಾರ್ಜಿತವಾದಂತಹ ಸಂಪತ್ತನ್ನು ದಾನ ಮಾಡುವುದು ಇದು ರಾಜಸ ಅಂತ ಕರೆಸ್ಕೊಳ್ಳುತ್ತೆ. ಮತ್ತು ಸ್ವರ್ಗಾದಿ ಫಲದ ಉದ್ದೇಶದಿಂದ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ನಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳಿ ಅಂಥ ಉದ್ದೇಶದಿಂದ ದಾನವನ್ನು ಕೊಡೋದು. ಮತ್ತು ಅನ್ಯಾಯಾರ್ಜಿತವಾದಂತಹ ಸಂಪತ್ತು, ಅನ್ಯಾಯದಿಂದ ಗಳಿಸಿದಂತಹ ಸಂಪತ್ತು, ಲಂಚವನ್ನು ತಗೊಂಡು ಅಥವಾ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಿರೋದು ಅಥವಾ ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದ ಹಣವನ್ನು ಸಂಪಾದನೆ ಮಾಡಿರೋದು, ಈ ಥರ ಅನ್ಯಾಯದಿಂದ ಸಂಪತ್ತನ್ನು ಮಾಡಿಕೊಂಡು ಅದನ್ನು ದಾನವಾಗಿ ಕೊಡೋದು, ಇದನ್ನು ರಾಜಸ ಒಂದು ದಾನ ಅಂತ ಕರೀತಾರೆ. ಇನ್ನು ತಾಮಸ ದಾನ ಯಾವ ಥರದ್ದು ಅಂತಂದರೆ, ಅಶುಚಿಯಾದಂತಹ ದೇಶದಲ್ಲಿ, ಅಶುಚಿಯಾದಂತಹ ಕಾಲದಲ್ಲಿ ಅಪಾತ್ರರಿಗೆ ನಮಸ್ಕಾರಾದಿ ಸತ್ಕಾರ ಮಾಡದೆ ಅವಮಾನ ಪಡಿಸುತ್ತಾ ದಾನ ಮಾಡುವುದು ತಾಮಸ ದಾನ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಅಶುಚಿ ಇರುತ್ತೆ ಅಲ್ಲಿ, ಆ ಒಂದು ಸಮಯದಲ್ಲಿ ಅಲ್ಲಿ ದಾನವನ್ನು ಕೊಡೋದು. ಮತ್ತು ಒಳ್ಳೆಯ ಕಾಲ ಆಗಿರೋದಿಲ್ಲ ಆವಾಗ ದಾನಗಳನ್ನು ಮಾಡೋದು. ಮತ್ತು ಅಪಾತ್ರರಿಗೆ ದಾನವನ್ನು ಕೊಡೋದು. ನಮಸ್ಕಾರಗಳು ಸತ್ಕಾರಗಳನ್ನು ಮಾಡದೆ ಅವಮಾನವನ್ನು ಮಾಡ್ತಾ ದಾನವನ್ನು ಕೊಡೋದು, ಇದನ್ನು ತಾಮಸ ದಾನ ಅಂತ ಕರೆಸ್ಕೊಳ್ಳುತ್ತೆ. ಮತ್ತು ಹೇಗೆ ದಾನವನ್ನು ಮಾಡಬೇಕು, ಯಾವುದು ಉತ್ತಮವಾದಂಥ ದಾನ ಅಂತಂದರೆ, ದೂರದಲ್ಲಿ ಇರುವಂತಹ ಸತ್ಪಾತ್ರನ ಕಡೆಗೆ ಹೋಗಿಬಿಟ್ಟು ಅವರನ್ನು ಪ್ರಸನ್ನರನ್ನಾಗಿ ಮಾಡಿ, ಅಂದರೆ ಅವರಿಗೆ ಸಂತೋಷವನ್ನು ಪಡಿಸಿ ದಾನವನ್ನು ಕೊಟ್ಟು ಬರುವುದು ಉತ್ತಮವಾದಂಥ ದಾನ ಅಂತ ಕರೆಸ್ಕೊಳ್ಳುತ್ತೆ. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಾವು ಏನೇ ದಾನವನ್ನು ಕೊಟ್ಟರೂ ಅವರು ಇದ್ದಲ್ಲಿಗೆ ಹೋಗಬೇಕು. ಸತ್ಪಾತ್ರರು ಎಲ್ಲಿ ಇರ್ತಾರೋ ಅವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಸತ್ಕಾರವನ್ನು ಮಾಡಿ ಅವರ ಪ್ರಸನ್ನಗೊಳಿಸಿ, ಅಂದರೆ ಅವರ ಮನಸ್ಸು ಸಂತೋಷಪಡಿಸ್ಬೇಕು. ಹಾಗೆ ಮಾಡಿ ಅಲ್ಲಿ ದಾನ ಕೊಟ್ಟು ಬರೋದು ತುಂಬ ಒಂದು ಪವಿತ್ರವಾದಂಥ ದಾನ ಅಂತ ಕರೆಸ್ಕೊಳ್ಳುತ್ತೆ. ಇದು ಉತ್ತಮವಾದ ದಾನ ಅಂತಲೂ ಸಹ ಹೇಳ್ತಾರೆ. ಇನ್ನು ಪಾತ್ರರನ್ನು ಅಂದರೆ ಸತ್ಪಾತ್ರರನ್ನು ಮನೆಗೆ ಕರೆದು ಸತ್ಕಾರವನ್ನು ಮಾಡಿ ದಾನವನ್ನು ಕೊಡೋದು ಇದು ಮಧ್ಯಮ ದಾನ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಶಕ್ತಿ ಮೀರಿ ಕೊಡುವಂಥ ದಾನ ಇದು ಉತ್ತಮ ದಾನ ಅಂತ ಕರೆಸ್ಕೊಳ್ಳುತ್ತೆ. ಯಥಾಶಕ್ತಿ ಕೊಡುವಂಥ ದಾನ ಮಧ್ಯಮ ದಾನ ಅಂತ ಕರೆಸ್ಕೊಳ್ಳುತ್ತೆ. ಶಕ್ತಿಗೆ ಅನನುರೂಪವಾಗಿ ಕೊಡುವಂಥ ದಾನ ಅಧಮ ದಾನ. ಅಂದರೆ ಶಕ್ತಿ ಇದ್ದರೂ ಸಹ ನಾವು ಸ್ವಲ್ಪ ಅಲ್ಪ ದಾನಗಳನ್ನು ಮಾಡೋದು, ಇರಲಿ ಬಿಡು ನಮಗಿರುತ್ತೆ ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳಿ ಅಂಥ ಮನಸ್ಸಿನಿಂದ ಸ್ವಲ್ಪನೇ ಕೊಡೋದು, ಶಕ್ತಿ ಇದ್ರೂ ಸ್ವಲ್ಪ ಕೊಡೋದು ದಾನ, ಇದನ್ನು ಅಧಮ ದಾನ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ದಾನವನ್ನು ತಗೊಳ್ಳೋ ಅಂಥವರನ್ನು ಮನೆಗೆ ಕರೆದು ಅವರನ್ನು ಗೌರವಿಸಿ ಸತ್ಕರಿಸಿ ಗೌರವಪೂರ್ವಕವಾಗಿ ಆಹ್ವಾನವನ್ನು ಮಾಡಿ ಶ್ರದ್ಧೆಯಿಂದ ದಾನವನ್ನು ಮಾಡಬೇಕು. ಅಂಥವರಿಗೆ ಯಾರು ದಾನವನ್ನು ತಗೊಳ್ತಾರೋ ಅವರ ಎದುರಿಗೆ ಕುಳಿತುಕೊಂಡು ಉತ್ತಮ ದೇಶ, ಉತ್ತಮ ಕಾಲದಲ್ಲಿ ಅವರಿಗೆ ಸನ್ಮಾನಪೂರ್ವಕವಾಗಿ ದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ.
ಮತ್ತು ಇನ್ನು ಯಾರಿಗೆ ದಾನವನ್ನು ನಾವು ಕೊಡಬಾರ್ದು, ಎಂಥವರಿಗೆ ಕೊಡಬಾರ್ದು ಅಂತಂದರೆ, ಯಾರು ಜಾರನಾಗಿರ್ತಾನೋ ಅಂದರೆ ಸುಳ್ಳನ್ನು ಹೇಳ್ತಕ್ಕಂಥವರು, ಚೋರನಾಗಿರ್ತಾನೋ ಕಳ್ಳತನವನ್ನು ಮಾಡ್ತಕ್ಕಂಥವರು, ಮತ್ತು ಹಿಂಸಾ ಸ್ವಭಾವದವನಾಗಿರ್ತಾನೋ ಅಂದರೆ ಬೇರೆಯವರನ್ನು ಹಿಂಸೆಯನ್ನು ಪಡಿಸ್ತಕ್ಕಂಥವರು, ಯಾರು ಮಾತನ್ನು ತಪ್ಪುವವರಾಗಿರ್ತಾರೋ, ಜನರಿಗೆ ಅಡ್ಡಿಯನ್ನು ಪಡಿಸುವಂಥವರು, ಇಂಥವರಿಗೆ ದಾನಗಳನ್ನು ಯಾವತ್ತೂ ಕೊಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಎಂತಹದ್ದನ್ನು ದಾನವಾಗಿ ಕೊಡಬೇಕು ಅಂದರೆ, ಮತ್ತೊಬ್ಬರನ್ನು ಘಾಸಿಗೊಳಿಸಿ ಸಂಪಾದಿಸಿದಂತಹ ಮತ್ತು ಕಳ್ಳತನವನ್ನು ಮಾಡಿ ಸಂಪಾದಿಸಿದಂತಹ ಹಣವನ್ನು, ಆಮೇಲೆ ದಬ್ಬಾಳಿಕೆಯಿಂದ ಪಡೆದಂತಹ ಹಣವನ್ನು, ಬಹಳ ಜನರನ್ನು ಪೀಡಿಸಿ ಗಳಿಸಿದಂತಹ ಸಂಪತ್ತು, ಇಂತಹ ಹಣದಿಂದ ನಾವು ದಾನಗಳನ್ನು ಮಾಡಬಾರ್ದು, ಇದು ನಮಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ಯಾರು ನ್ಯಾಯ ಮಾರ್ಗದಿಂದ ಸನ್ಮಾರ್ಗದಿಂದ ಹಣವನ್ನು ಗಳಿಸಿರ್ತಾರೋ ಅಂತಹ ಹಣವನ್ನು ದಾನವಾಗಿ ಕೊಡಬೇಕು, ಇದು ನಮಗೆ ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಎಂತಹ ದಾನವನ್ನು ಕೊಡಬೇಕು ಅಂದರೆ, ಯಾವುದು ನಮಗೆ ಅತ್ಯಂತ ಪ್ರಿಯವೋ ಅದನ್ನು ದಾನವಾಗಿ ಕೊಡಬೇಕು. ನಮಗೆ ಬೇಡವಾಗಿದ್ದನ್ನು ದಾನವಾಗಿ ಕೊಡೋದಲ್ಲ, ನಮಗೆ ಯಾವುದು ತುಂಬ ಇಷ್ಟ ಅದನ್ನು ದಾನವಾಗಿ ಕೊಡಬೇಕು. ಇನ್ನು ಯಾವ ದೇಶಗಳಲ್ಲಿ ಅಂದರೆ ಎಲ್ಲಿ ನಾವು ದಾನಗಳನ್ನು ಕೊಡಬೇಕು, ಎಂಥ ಜಾಗದಲ್ಲಿ ಕೊಡಬೇಕು ದಾನಗಳು ಅಂದರೆ, ದೇವತೆಗಳು ಋಷಿಗಳು ಓಡಾಡಿರ್ತಕ್ಕಂತಹ ಸ್ಥಳದಲ್ಲಿ, ಆಮೇಲೆ ಕುರುಕ್ಷೇತ್ರ ಮುಂತಾದಂತಹ ಪುಣ್ಯಕ್ಷೇತ್ರಗಳಲ್ಲಿ, ಹಿಮಾಲಯ ಪುಣ್ಯ ಪರ್ವತಗಳಲ್ಲಿ, ಗಂಗಾ ನದಿ ಪುಣ್ಯತೀರ್ಥಗಳಲ್ಲಿ, ಇವುಗಳು ಪವಿತ್ರ ದೇಶಗಳು ಅಂತ ಕರೆಸ್ಕೊಳ್ಳುತ್ತೆ. ಇದಲ್ಲದೆ ಪಾತ್ರರು ಎಲ್ಲಿ ಪಡೆಯಲು ಬಯಸುತ್ತಾರೋ ಅದೇ ಪುಣ್ಯ ದೇಶ ಅಂತ ತಿಳ್ಕೊಬೇಕು. ಅಂದರೆ ನಾವು ದಾನ ಕೊಡುವಂಥವರು ಇಂಥಲ್ಲಿಗೆ ಬಂದುಬಿಟ್ಟು ಕೊಡ್ರಿ, ನಾವು ಅಲ್ಲಿರ್ತೀವಿ ಅಂತ ಹೇಳಿದ್ರೆ ಅದೇ ಪುಣ್ಯ ದೇಶ, ಅಲ್ಲಿಗೆ ಹೋಗಿ ನೀವು ದಾನವನ್ನು ಕೊಡ್ಬೋದು. ಇಂಥ ದೇಶಗಳಲ್ಲಿ ದಾನಗಳನ್ನು ಕೊಟ್ಟರೆ ಇದು ಮಹಾಫಲ ಅಂತ ಹೇಳ್ತಾರೆ. ಕೆಲವೊಬ್ಬರು ಕೇಳ್ತಾ ಇರ್ತೀರ, ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲೋ ಕ್ಷೇತ್ರಕ್ಕೆ ಹೋಗ್ತೀವಿ, ಅಲ್ಲಿ ನಾವು ದಾನಗಳನ್ನು ಕೊಡ್ಬೋದಾ ಅಂತ. ಖಂಡಿತವಾಗಿ ಕೊಡ್ಬೋದು, ಇಷ್ಟು ಮಹಾಫಲ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾವ ಕಾಲಗಳಲ್ಲಿ ನಾವು ದಾನವನ್ನು ಕೊಡಬೇಕು ಅಂದರೆ, ಶರದ್ ಋತು, ವಸಂತಕಾಲ ಋತುಗಳು, ಮತ್ತು ಪುಣ್ಯ ಮಾಸಗಳು, ಶುಕ್ಲ ಪಕ್ಷದಲ್ಲಿ, ಹುಣ್ಣಿಮೆ ದಿವಸ, ಒಳ್ಳೆಯ ನಕ್ಷತ್ರದ ದಿನ, ಈ ದಿವಸಗಳೆಲ್ಲನೂ ಪ್ರಶಸ್ತವಾದಂಥ ಕಾಲ ಅಂತ ಹೇಳಲಾಗುತ್ತೆ. ಇನ್ನು ಮುಖ್ಯವಾದಂಥ ವಿಷಯಕ್ಕೆ ಬರೋಣ ಸ್ನೇಹಿತರೆ. ನಿಮಗೆ ಹಿಂದೆನೂ ಹೇಳಿದ್ದೆ ನಾನು ಹೋದ ವಿಡಿಯೋದಲ್ಲಿ, ಪಾತ್ರರು ಅಂದರೆ ಯಾರು, ಸತ್ಪಾತ್ರರು ಅಂದರೆ ಯಾರು, ಯಾಕೆ ಅವರಿಗೆ ನಾವು ದಾನಗಳನ್ನು ಕೊಡಬೇಕು, ಯಾರು ಸತ್ಪಾತ್ರರು ಅಂದರೆ ಅದನ್ನು ನೋಡೋಣಂತೆ. ತಪಸ್ಸು, ವೇದಾಧ್ಯಯನ, ಆಧ್ಯಾತ್ಮ ವಿದ್ಯೆ, ಈ ಮೂರರಿಂದ ಬ್ರಾಹ್ಮಣನಿಗೆ ಪಾತ್ರತೆ ಬರುತ್ತೆ ಅಂತ ಹೇಳ್ತಾರೆ. ಈ ಮೂರು ಒಂದೆಡೆ ಇರುವುದು ದುರ್ಲಭ, ಅಂದರೆ ತುಂಬ ವಿರಳ, ಎಲ್ಲ ಸೇರಿರೋದು ತುಂಬ ವಿರಳ. ಕೆಲವೆಡೆ ಸುಲಭವಾಗಿ 2 ಪಾತ್ರತೆ ಇರಬಹುದು. ಈ ಮೂರರಲ್ಲಿ ಒಂದನ್ನಾದರೂ ಯಾರು ಹೊಂದಿರ್ತಾರೋ ಅವರನ್ನು ಪಾತ್ರರು ಅಂತ ಕರೀತಾರೆ, ಅಂದರೆ ಸತ್ಪಾತ್ರರು ಅಂತ ಕರೀತಾರೆ. ಅವರು ದಾನಗಳನ್ನು ಇಸ್ಕೊಳ್ಳೋದಕ್ಕೆ ಸತ್ಪಾತ್ರರು ಅಂತ ಕರೆಸ್ಕೊಳ್ತಾರೆ. ಹಾಗಾಗಿ ತಪಸ್ಸು, ವೇದಾಧ್ಯಯನ, ಮತ್ತು ನಾವು ಮಾಮೂಲಿ ಆಡು ಭಾಷೆಯಲ್ಲಿ ಹೇಳೋದಾದರೆ ಆಚಾರ ವಿಚಾರಗಳನ್ನು ಮಾಡ್ತಾ, ಶುದ್ಧವಾಗಿ ಮನೆಯಲ್ಲಿ ದೇವರ ಪೂಜೆ, ನೈವೇದ್ಯಗಳನ್ನು ಮಾಡ್ತಾ, ಅದನ್ನೇ ಊಟ ಮಾಡ್ತಾ, ದೇವರಿಗೆ ಮಾಡಿದಂಥ ನೈವೇದ್ಯವನ್ನು ಊಟ ಮಾಡ್ತಾ, ಯಾರು ಮಡಿವಂತಿಕೆಯಿಂದ ಆಚಾರ ವಿಚಾರಗಳನ್ನು ಮಾಡ್ತಾ ಇರ್ತಾರೋ ಮತ್ತು ಆಧ್ಯಾತ್ಮ ವಿದ್ಯೆಯನ್ನು ಕಲ್ತಿರ್ತಾರೋ ಅಂಥವರಿಗೆ ದಾನಗಳನ್ನು ಕೊಡೋದು ತುಂಬ ಉತ್ತಮವಾದಂಥ ಫಲವನ್ನು ಪಡೀತೀವಿ ಅಂತ. ಇವರನ್ನು ಸತ್ಪಾತ್ರರು ಅಂತ ಕರೆಯಲಾಗುತ್ತೆ. ಹಾಗಾದರೆ ಬೇರೆಯವ್ರಿಗೆ ಏನೂ ದಾನವನ್ನು ಮಾಡಬಾರ್ದಾ? ಹಾಗಲ್ಲ. ಅನ್ನಕ್ಕೆ ಹಸಿದವನು ಪಾತ್ರ. ಯಾರು ಅನ್ನಕ್ಕೆ ಹಸಿದು ಇರ್ತಾರೋ ಅಂಥವರಿಗೆ ಅನ್ನದಾನವನ್ನು ಮಾಡಬೇಕು. ಮತ್ತು ಯಾರು ಬಾಯಾರಿ ಬಂದಿರ್ತಾರೋ ಅಂಥವರಿಗೆ ನೀರನ್ನು ದಾನವಾಗಿ ಕೊಡಬೇಕು. ಇಲ್ಲಿ ಜಾತಿ ಭೇದ ಇರೋದಿಲ್ಲ. ಅನ್ನ ನೀರು ದಾನ ಮಾಡಲಿಕ್ಕೆ ಜಾತಿ ಭೇದಗಳು ಇರೋದಿಲ್ಲ. ಅವರಿಗೆ ಅವಶ್ಯವಾಗಿ ಅನ್ನ ನೀರನ್ನು ಕೊಡಬೇಕಾಗತ್ತೆ. ಯಾರು ಅನ್ನಕ್ಕೆ ಹಸಿದು ಬಂದಿರ್ತಾರೋ ಅವರಿಗೆ ಅನ್ನದಾನವನ್ನು ಮಾಡೋದು, ನೀರನ್ನು ಬಯಸಿ ಬಂದವ್ರಿಗೆ ನೀರನ್ನು ಕೊಡೋದು, ಇದಕ್ಕೆ ಜಾತಿ ಭೇದ ಇಲ್ಲ. ಆದರೆ ಬ್ರಾಹ್ಮಣನು ವಿಶೇಷವಾಗಿ ಪಾತ್ರನು ಅಂದರೆ ಸತ್ಪಾತ್ರನು ಅಂತ ಕರೆಸ್ಕೊಳ್ತಾನೆ. ಮತ್ತು ವೇದಾಧ್ಯಯನವನ್ನು ಮಾಡಿದಂಥವನು ಅವರು ಸಹ ಸತ್ಪಾತ್ರರು ಅಂತ ಕರೆಸ್ಕೊಳ್ತಾರೆ. ಇನ್ನು ಬ್ರಾಹ್ಮಣರು ಯಾರಿಗೆ ದಾನವನ್ನು ಕೊಡಬೇಕು ಅಂದರೆ, ಬ್ರಾಹ್ಮಣರು ಬ್ರಾಹ್ಮಣರಿಗೇ ಪರಸ್ಪರ
ದಾನವನ್ನು ಕೊಡಬೇಕು. ಬ್ರಾಹ್ಮಣರಿಗೇ ಪಾತ್ರರಾಗ್ತಾರೆ, ಸತ್ಪಾತ್ರರಾಗ್ತಾರೆ. ಹಾಗಾಗಿ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ನಾವು ದಾನವನ್ನು ಕೊಡುವಾಗ ಹೇಗೆ ಅವರನ್ನು ಸತ್ಕಾರ ಮಾಡಬೇಕು ಬ್ರಾಹ್ಮಣರನ್ನು ಅಂದರೆ, ಬ್ರಾಹ್ಮಣರು ಬಂದಾಗ ಮೊದಲು ಭಕ್ತಿಯಿಂದ ಕಣ್ಣೆತ್ತಿ ಅವರನ್ನು ನೋಡಬೇಕು ನಾವು ಅಂತ. ಹಿತವಾಗಿ 4 ಮಾತುಗಳನ್ನು ಆಡಬೇಕು. ಎದ್ದು ಅವರಿಗೆ ಆಸನವನ್ನು ಕೊಡಬೇಕು, ಕೂತ್ಕೊಳ್ಳೋದಕ್ಕೆ ಆಸನವನ್ನು ಒದಗಿಸ್ಬೇಕು. ಹೀಗೆ ಮೊದಲು ನಮ್ಮ ಹಿತವಾದಂಥ ನಡವಳಿಕೆಯಿಂದ ಅವರನ್ನು ಸಂತೋಷಪಡಿಸಬೇಕು, ಬಳಿಕ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಯಾವ ಕಾಲ, ಯಾವ ದೇಶದಲ್ಲಿ ಎಂತಹ ಬ್ರಾಹ್ಮಣರು ಸಿಗ್ತಾರೋ ಅವರನ್ನೇ ಗೌರವಿಸಬೇಕು. ಯಾಕಂದರೆ ಅವರು ಶ್ರೀಹರಿಯ ಪ್ರತಿಮೆಗಳಾಗಿರ್ತಾರೆ, ಅವರಲ್ಲಿ ಶ್ರೀಹರಿಯ ಸನ್ನಿಧಾನ ಇರುತ್ತೆ. ಆದ್ದರಿಂದ ಅವರಲ್ಲಿ ಶ್ರೀಹರಿ ಇರುತ್ತಾನೆ ಅನ್ನುವಂಥ ನಂಬಿಕೆಯಿಂದ ಭಕ್ತಿಪೂರ್ವಕವಾಗಿ ಅವರನ್ನು ಪೂಜಿಸಿ ಅವರಿಗೆ ದಾನಗಳನ್ನು ಕೊಡಬೇಕು. ಮತ್ತು ಇನ್ನೊಂದನ್ನು ಹೇಳ್ತಾರೆ ಸ್ನೇಹಿತರೆ, ಸಂಪತ್ತು ನಮ್ಮ ಅಧೀನದಲ್ಲಿ ಇದ್ದಾಗಲೇ ದಾನಗಳನ್ನು ಕೊಟ್ಟು ಬಿಡಬೇಕು ಅಂತ. ಸಂಪತ್ತು ಇವತ್ತಿರುತ್ತೆ, ನಾಳೆ ಹೋಗಿಬಿಡುತ್ತೆ ಅಲ್ವಾ, ಅದು ಶಾಶ್ವತ ಅಲ್ಲ. ಹಾಗಾಗಿ ಯಾವಾಗ ದೇವರು ನಮಗೆ ಸಂಪತ್ತನ್ನು ಕೊಟ್ಟಿರ್ತಾನೋ ಆಗಲೇ ನಾವು ದಾನಗಳನ್ನು ಮಾಡಿಬಿಡಬೇಕು ಅಂತ ಹೇಳ್ತಾರೆ. ರಥದ ಚಕ್ರದಂತೆ ಅಂತ ಹೇಳ್ತಾರೆ ಸಂಪತ್ತು ವಿಪತ್ತುಗಳು. ಯಾಕೆ ಅಂದರೆ ರಥದ ಚಕ್ರ ಹೇಗೆ ತಿರುಗ್ತಾ ಇರುತ್ತೆ, ಸಂಪತ್ತು ಆದಮೇಲೆ ವಿಪತ್ತು ಮೇಲಿಂದ ಮೇಲೆ ಒಂದಾದ ಮೇಲೆ ಒಂದು ಬರಬಹುದು, ಸುತ್ತಲೇ ಇರುತ್ತಲ್ಲ ಚಕ್ರ. ಆ ರೀತಿಯಾಗಿ ಯಾವಾಗ ನಮಗೆ ಶಕ್ತಿ ಇರುತ್ತೋ, ಎಷ್ಟು ದೇವರು ನಮಗೆ ಕೊಟ್ಟಿರ್ತಾನೋ ಅಷ್ಟು ನಾವು ದಾನಗಳನ್ನು ಮಾಡಬೇಕು, ಅಷ್ಟು ತಪಸ್ಸನ್ನು ಮಾಡಿಬಿಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಬಿಡಬೇಕು ಅಂತ ಹೇಳ್ತಾರೆ. ಶ್ರೀಹರಿಯು ನಮಗೆ ಅನುಕೂಲನಾಗಿರುವಾಗ ಧೈರ್ಯವಾಗಿ ದಾನ ಮಾಡಬೇಕು, ತುಂಬಿ ತುಂಬಿ ಕೊಡಬೇಕು. ದೇವರಿದ್ದಾನೆ, ಶ್ರೀಹರಿ ಇದ್ದಾನೆ ಅಂತ ಹೇಳಿ ನಮಗೆ ಎಷ್ಟು ದೇವರು ಶಕ್ತಿ ಕೊಟ್ಟಿರ್ತಾನೋ ಅಷ್ಟು ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ದಾರಿದ್ರ್ಯ ಏನಾದರೂ ನಾವು ಅನುಭವಿಸಲೇಬೇಕು ಅಂತ ಹಣೆ ಬಾರದಲ್ಲಿ ದೇವರು ಬರೆದಿದ್ರೆ ಒಂದಲ್ಲ ಒಂದು ರೀತಿಯಿಂದ ಎಲ್ಲ ಸಂಪತ್ತನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಕಳ್ಳರಿಂದನೋ ಅಥವಾ ಮನೆಯವರಿಂದನೋ ಅಥವಾ ಯಾರೋ ಸಂಬಂಧಿಕರಿಂದನೋ ಅದನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಆಗ ನಮಗೆ ಚಿಂತೆ ಆಗುತ್ತೆ, ಅಯ್ಯೋ ನಮ್ಮ ಹತ್ರ ಇದ್ದಿದ್ದು ಹೊರಟು ಹೋಯ್ತಲ್ಲ ಅಂತ ಹೇಳಿ. ಅದೇ ಇದ್ದಾಗ ನಾವು ದಾನಗಳನ್ನು ಕೊಟ್ಬಿಟ್ಟಿದ್ರೆ ಅದು ನಮಗೆ ಅಕ್ಷಯವಾದಂಥ ಫಲವನ್ನು ಕೊಡುತ್ತೆ. ಈಗ ಹೇಳಬೇಕು ಅಂದರೆ ನಾವು ಮತ್ತೆ ಅಷ್ಟು ಸಂಪಾದನೆ ಮಾಡ್ತೀವಿ ಅಂತಲ್ಲ, ಪುಣ್ಯ ಅಂತೂ ಖಂಡಿತವಾಗಿ ನಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ಅದು ನಮಗೆ ಸಾಕು. ಪುಣ್ಯ ಇದ್ದುಬಿಟ್ರೆ ನಾವು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಕೋಬೋದು. ಮತ್ತು ಹೇಳಬೇಕು ಅಂದರೆ 1000 ಕೈಯಿಂದ ಕೊಟ್ಟಂತಹ ಭಗವಂತ 2 ಕೈಯಿಂದ ನಾವು ಎಷ್ಟು ಕೊಡಲಿಕ್ಕೆ ಸಾಧ್ಯನೋ ಅಷ್ಟು ಕೊಟ್ಟುಬಿಡಬೇಕು ಅಂತ ಹೇಳ್ತಾರೆ. 1000 ಕೈಗಳಿಂದ ಭಗವಂತ ನಮಗೆ ಕೊಡ್ತಾ ಇರ್ತಾನಲ್ವ, ಆಗ ನಾವು 2 ಕೈಯಿಂದ ಎತ್ತಿ ಕೊಡುವಂಥದ್ದು ಅಷ್ಟೇ. ಅದರಿಂದ ಎಷ್ಟು ಖರ್ಚಾದೀತು? 1000 ಕೈಯಿಂದ ಭಗವಂತ ಕೊಡಲಿಕ್ಕೆ ತಯಾರಿದ್ದಾಗ 2 ಕೈಯಿಂದ ನಾವು ಕೊಟ್ಟರೆ ಅದೆಷ್ಟು ಖರ್ಚಾಗುತ್ತೆ ನೀವೇ ಯೋಚನೆ ಮಾಡಿರಿ ಸ್ನೇಹಿತರೆ. ಸಂಪತ್ತು ಮೇಲಿಂದ ಮೇಲೆ ಬರ್ತಾ ಇದ್ದರೆ ನಮ್ಮ ದಾನ ಧರ್ಮದಿಂದ ಏನು ಮಹಾ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸಂಪತ್ತು ಮೇಲಿಂದ ಮೇಲೆ ಬರ್ತಾನೇ ಇರುತ್ತಲ್ಲ, ಅಂಥವರಿಗೆ ದಾನದಿಂದ ಏನು ಅಷ್ಟೊಂದು ಖರ್ಚು ಅಂತ ಅನಿಸೋದಿಲ್ಲ. ನೀವು ಕೊಟ್ಟಂತಹ ದಾನದಿಂದ ಪ್ರೀತನಾದಂತಹ ಶ್ರೀಹರಿ 1000 ಕೈಯಿಂದ ಕೊಡಲಿಕ್ಕೆ ಶುರು ಮಾಡಿದ್ರೆ ಎಷ್ಟು ಅಂತ ನೀವು 2 ಕೈಯಿಂದ ಬಾಚ್ಕೊಳ್ತೀರಾ ಹೇಳ್ರಿ. ಅಂದರೆ ಭಗವಂತ ಕೊಡಲಿಕ್ಕೆ ಮನಸ್ಸು ಮಾಡಿದರೆ ಸ್ನೇಹಿತರೆ 1000 ಕೈಗಳಿಂದ ಕೊಡ್ತಾನಂತೆ. ಅದನ್ನು ನಾವು 2 ಕೈಯಿಂದ ಎಷ್ಟು ಖರ್ಚು ಮಾಡಲಿಕ್ಕೆ ಸಾಧ್ಯ, ಎಷ್ಟು ಅಂತ ನಾವು ಭೋಗ ಪಡಲಿಕ್ಕೆ ಸಾಧ್ಯ ಹೇಳ್ರಿ. ಅದೇ ನಾವು 2 ಕೈಯಿಂದ ಎತ್ತಿ ಕೊಟ್ಟರೆ ಭಗವಂತ ಪ್ರೀತನಾಗಿ 1000 ಕೈಗಳಿಂದ ನಮಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಅದೇ ಭಗವಂತ 1000 ಕೈಗಳಿಂದ ಕಿತ್ತುಕೊಳ್ಳಿಕ್ಕೆ ಶುರು ಮಾಡಿದ್ರೆ 2 ಕೈಯಿಂದ ನೀವು ಎಷ್ಟು ಕಾಪಾಡ್ಕೊತೀರ ಲೆಕ್ಕ ಹಾಕ್ರಿ. 1000 ಕೈಗಳಿಂದ ಭಗವಂತ ಕೊಟ್ಟಾಗ 2 ಕೈಯಿಂದ ದಾನ ಮಾಡಿದ್ದಿದ್ರೆ ಭಗವಂತ ಏನಾದರೂ ಮನಸ್ಸು ಮಾಡಿ 1000 ಕೈಗಳಿಂದ ಕಿತ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ 2 ಕೈಯಿಂದ ನಮಗೆ ಎಷ್ಟು ಅಂತ ಬಾಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಬಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮಗೆ ಯಾವಾಗ ಸಂಪತ್ತು ಭಗವಂತ ಕೊಟ್ಟಿರ್ತಾನೋ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಸರ್ವಾಭೀಷ್ಟ ಪೂರಕವಾದ ದಾನವನ್ನು ಮಾಡ್ತಾ ಇರಬೇಕು ಆವಾಗವಾಗ. ಇಂಥ ದಾನದಿಂದ ಶಾರೀರಿಕ ಕ್ಲೇಶವಿಲ್ಲದೆ ಮಹಾಪುಣ್ಯವನ್ನು ನಾವು ಸಂಪಾದನೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾರೆ.
ಮತ್ತು ಹೇಗೆ ಕೊಡಬೇಕು ದಾನ, ಎಷ್ಟೆಷ್ಟು ದಾನವನ್ನು ಕೊಡಬೇಕು ನಾವು ಅಂತಂದರೆ 10 ರೂಪಾಯಿ ಇದೆ ಅಂತ ತಿಳ್ಕೊಳ್ರಿ. ನಿಮ್ಮ ಹತ್ರ 10 ರೂಪಾಯಿ ಇದೆ, 1 ರೂಪಾಯಿ ಆದರೂ ದಾನವಾಗಿ ಕೊಡಬೇಕಂತೆ. 100 ರೂಪಾಯಿ ಇದೆ ನಿಮಗೆ, ಭಗವಂತ 100 ರೂಪಾಯಿ ಕೊಟ್ಟಿದ್ದಾನೆ ಅಂತಂದರೆ 10 ರೂಪಾಯಿಯನ್ನು ದಾನವಾಗಿ ಕೊಡಬೇಕು. 1000 ರೂಪಾಯಿ ನಿಮ್ಮ ಹತ್ರ ಇದೆ ಅಂತಂದರೆ 100 ರೂಪಾಯಿಯನ್ನು ದಾನವಾಗಿ ಕೊಡಬೇಕು. ಹೀಗೆ ಕೊಟ್ಟಾಗ ಫಲ ಸಿಗುತ್ತೆ ಅಂತ. ಇನ್ನು 100 ರೂಪಾಯಿ ಗಳಿಸಿದವನು 5 ರೂಪಾಯಿ ದಾನ ಕೊಟ್ಟರೆ, 1000 ರೂಪಾಯಿ ಗಳಿಸಿದವನು 10 ರೂಪಾಯಿ ದಾನ ಕೊಟ್ಟರೆ ಯಾರಿಗೆ ಶ್ರೇಷ್ಠ? ಈಗ 100 ರೂಪಾಯಿ ಯಾರೋ ದುಡ್ದಿದ್ದಾರೆ, ಅದರಲ್ಲಿ 5 ರೂಪಾಯಿ ದಾನ ಕೊಟ್ಟಿದ್ದಾರೆ. 1000 ರೂಪಾಯಿ ದುಡ್ದಿದ್ದಾನೆ ಒಬ್ಬನು, ಅವನು 10 ರೂಪಾಯಿ ದಾನವನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಯಾರು ಶ್ರೇಷ್ಠ? 1000 ರೂಪಾಯಿ ದುಡಿದವನಿಗೆ ಅಧಿಕ ಪುಣ್ಯ ಅಲ್ವಾ? ಯಾಕೆಂದರೆ 1000 ರೂಪಾಯಿದಲ್ಲಿ 10 ರೂಪಾಯಿನಾದರೂ ಕೊಟ್ಟಿದ್ದಾನೆ, ಇವನು 100 ರೂಪಾಯಿದಲ್ಲಿ 5 ರೂಪಾಯಿ ದಾನವಾಗಿ ಕೊಟ್ಟಿದ್ದಾನೆ. ಹೀಗೆ ಎಷ್ಟು ಅಧಿಕ ನಮ್ಮ ಹತ್ರ ಸಂಪಾದನೆ ಇರುತ್ತೋ, ಅಧಿಕ ನಾವು ಸಂಪತ್ತನ್ನು ಹೊಂದಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಾವು ದಾನಗಳನ್ನು ಕೊಡಬೇಕು. ಇದಿಷ್ಟು ಸ್ನೇಹಿತರೆ ದಾನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸತ್ಪಾತ್ರರು ಅಂದರೆ ಯಾರು, ಯಾವ ರೀತಿ ದಾನವನ್ನು ಕೊಡಬೇಕು, ಎಷ್ಟು ದಾನವನ್ನು ಕೊಡಬೇಕು, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಹೇಗೆ ದಾನವನ್ನು ಕೊಡಬೇಕು, ಎಂಥವರಿಗೆ ಕೊಡಬೇಕು, ಯಾವ ರೀತಿ ಸತ್ಕಾರವನ್ನು ಮಾಡಿ ಕೊಡಬೇಕು, ಇದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮುಂದಿನ ವಿಡಿಯೋಟ್ಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.